ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 7ನೇ ತರಗತಿ ಗಣಿತ ವಿಷಯದ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ಪೂರ್ಣಾಂಕಗಳು. ಈ ಪೂರ್ಣಾಂಕಗಳೆಂಬ ಸಂಖ್ಯೆಗಳು ಯಾವ್ಯಾವೆಲ್ಲ ಸಂಖ್ಯೆಗಳನ್ನು ಕೂಡಿ ಪೂರ್ಣಾಂಕಗಳು ಆಗ್ಯಾವ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಿಂದ ಮೊದಲನೇದಾಗಿ ಅಧ್ಯಾಯ 1 ಪೂರ್ಣಾಂಕಗಳು. ಈ ಒಂದು ಪೂರ್ಣಾಂಕಗಳು ಎಂದರೇನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ ಅಂತ ಕರೀತಾರೆ. ಆ ನ್ಯಾಚುರಲ್ ನಂಬರ್ ಎಂದರೆ ಏನು ಅಂತಂದಾಗ ಎಣಿಕೆಯಲ್ಲಿ ಬಳಸಬಹುದಾದ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಎಣಿಸಲು ಬಳಸಬಹುದಾದ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆಗಳನ್ನು ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳ ಗಣ ಅಥವಾ ಗುಂಪನ್ನು n ಎಂಬ ಸಂಕೇತದಿಂದ ಸೂಚಿಸುತ್ತಾರೆ. n ಎಂದರೆ ನ್ಯಾಚುರಲ್ ನಂಬರ್ ಎಂದರ್ಥ. ಉದಾಹರಣೆಗೆ ಯಾವ್ಯಾವ ಅಂತಂದಾಗ 1 2 3 4 5 6 7 ಡ್ಯಾಶ್ ಡ್ಯಾಶ್ ಇದು ಅಪರಿಮಿತ ಸಂಖ್ಯೆವರೆಗೆ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್. ಇದು 1ರಿಂದ ಪ್ರಾರಂಭ ಆಯಿತು. ಅದೇ ರೀತಿ ಎರಡನೇದು ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್. 0ಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. 0ಯನ್ನು ಇರಬೇಕು ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಈಗ ಪೂರ್ಣ ಸಂಖ್ಯೆಗಳ ಗಣವನ್ನು ಅಥವಾ ಗುಂಪನ್ನು W ಎಂಬ ಸಂಕೇತದಿಂದ ಸೂಚಿಸುತ್ತಾರೆ. W ಎಂದರೆ ಹೋಲ್ ನಂಬರ್ ಎಂದರ್ಥ. ಈ ಉದಾಹರಣೆಗೆ ಯಾವ್ಯಾವ ಹೋಲ್ ನಂಬರ್ ಅಂತಂದಾಗ W ಸಮನಾಗಿದೆ 0 1 2 3 4 5 6 ಡ್ಯಾಶ್ 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 ಇದು ಅಪರಿಮಿತ ಸಂಖ್ಯೆವರೆಗೆ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಅಥವಾ ಹೋಲ್ ನಂಬರ್ ಅಂತ ಕರೀತಾರೆ. ಇವು ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳನ್ನು ಸೇರಿ ಇದರಲ್ಲಿ ಏನು ಪೂರ್ಣಾಂಕಗಳು ಅಂತ ಆಯ್ತವೆ. ಯಾವ ರೀತಿ ಅಂತಂದಾಗ ನೋಡ್ರಿ, ಪೂರ್ಣಾಂಕಗಳು ಎಂದರೆ ಏನು ಅಂತಂದಾಗ ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಮತ್ತು 0ಯನ್ನು ಒಳಗೊಂಡಿರುವ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಎನ್ನುವರು. ಈ ಪೂರ್ಣಾಂಕಗಳು ಯಾವ ಸಂಕೇತದಿಂದ ಸೂಚಿಸ್ತಾರೆ ಅಂತಂದಾಗ Z ಎಂಬ ಸಂಕೇತದಿಂದ ಸೂಚಿಸುತ್ತಾರೆ. Z ಎಂದರೆ ಜೈಲನ್ ಅಥವಾ ಎನಿಸು ಎಂದರ್ಥ ಕೊಡ್ತಾರೆ. ಅಥವಾ ನಾವು ಇದು ಪೂರ್ಣಾಂಕಗಳನ್ನು ಇಂಗ್ಲೀಷ್ನಲ್ಲಿ ಇಂಟೀಜರ್ ಅಂತ ಕರೀತಾರೆ. ಇಂಟೀಜರ್ ಅಥವಾ ಎಂಬ ಸಂಕೇತದಿಂದ ಸೂಚಿಸ್ತಾರೆ. ಈಗ ಯಾವ್ಯಾವೆಲ್ಲ ಸಂಖ್ಯೆಗಳು ಅಂತಂದಾಗ ಧನಾತ್ಮಕ ಸಂಖ್ಯೆಗಳು ಇರಬೇಕ್ರಿ ಇದರಲ್ಲಿ, ಮತ್ತು ಋಣಾತ್ಮಕ ಸಂಖ್ಯೆಗಳು ಇರಬೇಕು ಮತ್ತು 0ನೂ ಇರಬೇಕು. ಇಂಥ ಧನ ಸಂಖ್ಯೆ ಋಣ ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಏನಂತ ಕರೀತಾರೆ? ಪೂರ್ಣಾಂಕಗಳು. ಈ ಉದಾಹರಣೆಗೆ Z ಸಮಾನಾಗಿದೆ ಬ್ರ್ಯಾಕೆಟ್ ಡ್ಯಾಶ್ ಡ್ಯಾಶ್ ಈ ಕಡೆನೂ ಅಪರಿಮಿತ ಸಂಖ್ಯೆವರೆಗೆ ಋಣ 5 ಋಣ 4 ಋಣ 3 ಋಣ 2 ಋಣ 1 0 ಧನ 1 ಧನ 2 ಧನ 3 ಧನ 4 ಧನ 5 ಡ್ಯಾಶ್ 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 ಇದು ಎಲ್ಲಿ ಅಪರಿಮಿತ ಸಂಖ್ಯೆವರೆಗೆ. ಈ ಸಂಖ್ಯೆಗಳನ್ನು ಒಂದು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿದಾಗ ಈ ರೀತಿಯನ್ನು ನಾವು ಏನು ಮಾಡ್ಬೋದು? ಪ್ರತಿನಿಧಿಸ್ಬೋದು. ಈ ಸಂಖ್ಯಾ ರೇಖೆ ಇದು ಒಂದು ಸಂಖ್ಯಾ ರೇಖೆ. ಮಧ್ಯದಲ್ಲಿ ಇದ್ದಂಥ ಇದಕ್ಕೆ ಮಧ್ಯ ಬಿಂದು ಅಂತ ಅಥವಾ ಮಧ್ಯ ಭಾಗ ಅಂತ ಕರೀತಾರೆ. ಮಧ್ಯ ಬಿಂದು. ಈ ಮಧ್ಯ ಬಿಂದುವ ಬಲಭಾಗ ಈ ಕಡಿದ್ದಂಥ 0 ಈ ಕಡಿದ್ದಂಥ ಭಾಗಕ್ಕೆ ಬಲಭಾಗ ಅಂತ ಕರೀತಾರೆ. ಈ ಬಲಭಾಗದಲ್ಲಿ ಯಾವೆಲ್ಲ ಸಂಖ್ಯೆಗಳು ಇರ್ತವೆ ಅಂತಂದ್ರೆ ಧನ ಸಂಖ್ಯೆಗಳು ಪ್ಲಸ್ ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಧನ ಸಂಖ್ಯೆಗಳು ಅಥವಾ ಧನಾತ್ಮಕ ಸಂಖ್ಯೆಗಳು. ಮಧ್ಯ ಬಿಂದುದಲ್ಲಿ 0 ಇರ್ತದೆ. 0 ಬಲಭಾಗದಲ್ಲಿದ್ದಂಥ ಸಂಖ್ಯೆಗಳನ್ನು ಧನ ಸಂಖ್ಯೆಗಳನ್ನು ಕರೀತಾರೆ. ಇವು ಧನ ಸಂಖ್ಯೆಗಳನ್ನು ಪ್ಲಸ್ ಚಿಹ್ನೆಯಿಂದ ಗುರುತಿಸ್ತಾರೆ. ಇದು ಪ್ಲಸ್ ಅಂತಂತಂದ್ರೆ ಏನು? ಕನ್ನಡದಲ್ಲಿ ಧನ ಅಂತ ಕರೀತಾರೆ. ಇದು ಧನ ಸಂಖ್ಯೆಗಳು. ಅದೇ ರೀತಿ ಮಧ್ಯ ಬಿಂದು 0 ಎಡಭಾಗದಲ್ಲಿ ಈ ಕಡೆ ಇದು ಯಾವ ಭಾಗ? ಎಡಭಾಗ. ಎಡಭಾಗದಲ್ಲಿ ಇದ್ದಂಥ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಋಣ ಸಂಖ್ಯೆಗಳು.
ಏನಂತ ಕರೀತಾರೆ, ಋಣ ಸಂಖ್ಯೆಗಳು. ಋಣ ಎಂಬುದು ಈ ಚಿಹ್ನೆಯಿಂದ ಸೂಚಿಸ್ತಾರೆ. ಇಲ್ಲಿ ಏನಂತಂತಂದ್ರೆ 0, 1, 2, 3 0 ಬಲಭಾಗದಲ್ಲಿದ್ದಂಥ ಬೆಲೆಗಳು 0ಕ್ಕಿಂತ ಹೆಚ್ಚಾಗಿರುತ್ತವೆ. ಅದೇ ರೀತಿ 0 ಎಡಭಾಗದಲ್ಲಿದ್ದಂಥ ಸಂಖ್ಯೆಗಳ ಬೆಲೆಯು 0ಕ್ಕಿಂತ ಕಡಿಮೆ ಆಗಿರುತ್ತವೆ. ಮತ್ತೊಮ್ಮೆ ಕೇಳಿ ಮಕ್ಕಳೇ, 0 ಬಲಭಾಗದಲ್ಲಿದ್ದಂಥ ಬೆಲೆಗಳು 0ಕ್ಕಿಂತ ಹೆಚ್ಚಾಗಿರುತ್ತವೆ. ಅದೇ ರೀತಿ 0 ಎಡಭಾಗದಲ್ಲಿದ್ದಂಥ ಬೆಲೆಗಳು 0ಕ್ಕಿಂತ ಅದರ ಬೆಲೆ ಏನಿರ್ತದೆ, ಕಡಿಮೆ ಇರ್ತದೆ. ಇದ್ರ ಅರ್ಥ ಏನಂತಂದ್ರೆ 0ಕ್ಕಿಂತ -1 ಬೆಲೆ ಕಡಿಮೆ ಅದ ರೀ. ಇದು -1 ಎಂಬುದು 0ಕ್ಕಿಂತ ಹೆಚ್ಚಿಗೆ ಅದ ರೀ. 0ನೇ ಇದಕ್ಕಿಂತ ದೊಡ್ಡದು. ಆದ್ದರಿಂದ ಮಧ್ಯಭಾಗದಲ್ಲಿ 0 ಈ ಕಡೆ ಇದ್ದಂಥ ಬೆಲೆಗಳು ಎಂಬುದು 0ಕ್ಕಿಂತ ಕಡಿಮೆ. ಈ ಋಣ 8 ಮತ್ತು 0 ಇದರಲ್ಲಿ ಯಾವ್ದು ದೊಡ್ಡದು ಅಂತಂದ್ರೆ 0ನೇ ದೊಡ್ಡದು. ಋಣ 8 ಮತ್ತು 0ಯಲ್ಲಿ ಯಾವ್ದು ದೊಡ್ಡದು ಸಂಖ್ಯೆ ಅಂತಂದ್ರೆ ಇದು 0ನೇ ದೊಡ್ಡದು. ಅದೇ ರೀತಿ ಇಲ್ಲಿ 0 ಮತ್ತು ಧನ 8ರಲ್ಲಿ ಯಾವ್ದು ದೊಡ್ಡದು ಅಂತಂದ್ರೆ ಧನನೇ ದೊಡ್ಡದು. ಹಾಗಾಗಿ ಯಾವಾಗಲೂ ಇಟ್ಕೋಬೇಕು. ಏನಂತಂದಾಗ 0 ಬಲಭಾಗದಲ್ಲಿದ್ದಂಥ ಬೆಲೆಗಳು 0ಕ್ಕಿಂತ ಹೆಚ್ಚಾಗಿರುತ್ತವೆ. 0 ಎಡಭಾಗದಲ್ಲಿದ್ದಂಥ ಬೆಲೆಗಳು 0ಕ್ಕಿಂತ ಕಡಿಮೆ ಆಗಿರುತ್ತದೆ. ಆದ್ದರಿಂದ ಯಾವ್ದು ದೊಡ್ಡದು ಅಂತಂದ್ರೆ ಇದೇ ದೊಡ್ಡದು. ಈಗ ಈ ಒಂದು ಸಂಖ್ಯಾ ರೇಖೆಯ ಮೇಲೆ ಈ ರೀತಿಯನ್ನು ನಾವೇನು ಮಾಡ್ಬೋದು, ಪೂರ್ಣಾಂಕಗಳನ್ನು ಪ್ರತಿನಿಧಿಸಬಹುದು. ಪೂರ್ಣಾಂಕಗಳನ್ನು ಪ್ರತಿನಿಧಿಸಿದಾಗ ಈ ಪೂರ್ಣಾಂಕಗಳ ಮಧ್ಯದಲ್ಲಿದ್ದಂಥ 0 ಎಂಬುದು 0ಗೆ ಯಾವುದೇ ಚಿಹ್ನೆ ಇರೋದಿಲ್ಲ. 0ನು ಪ್ಲಸ್ ಚಿಹ್ನೆಯೆಂದು ಅಥವಾ 0 ಎಂಬುದು ಋಣ ಚಿಹ್ನೆಯೆಂದು ಸೂಚಿಸಲು ಬರೋದಿಲ್ಲ. 0 ಎಂಬುದು 0ನೇ ಇರ್ತದೆ. ಈ ರೀತಿ ಸೂಚಿಸು ಅಡ್ಡ ಏನಾಯ್ತು ಅಂತ ತಪ್ಪಾಗಿರ್ತದೆ. 0 ಎಂಬುದು 0ನೇ ಇರ್ತದೆ. ಅದಕ್ಕೆ ಧನ ಚಿಹ್ನೆನೂ ಇಲ್ಲ, ಋಣ ಚಿಹ್ನೆನೂ ಇಲ್ಲ. ನಾವು ಇದನ್ನು ಧನ ಅಂತ ಕರಿಬೋದು, ಇದನ್ನು ಋಣ ಅಂತ